ರಸ್ತೆ ಅವ್ಯವಸ್ಥೆ ವಿರುದ್ಧ ಲೋಕಾಪುರ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಲೋಕಾಪುರದಲ್ಲಿ ರಸ್ತೆ ಹದಗೆಟ್ಟು ಹೋಗ್ಬಿಟ್ಟಿದೆ. ಅದರಲ್ಲೂ ಮಣ್ಣು ಮಾಫಿಯಾದ ಟಿಪ್ಪರ್ ಸಂಚಾರದಿಂದಾಗಿ ರಸ್ತೆಗಳು ಗುಂಡಿಮಯ ಆಗಿಬಿಟ್ಟಿದ್ದಾವೆ. ಗುಂಡಿಗಳದ್ದೇ ದರ್ಬಾರು ರಸ್ತೆ ಮೇಲೆ. ಗುಂಡಿ ಯಾವುದು, ರಸ್ತೆ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಜನ ಈಗ ರೊಚ್ಚಿಗೆದ್ದಿದ್ದಾರೆ, ಹಿಡಿಶಾಪ ಹಾಕ್ತಾ ಇದ್ದಾರೆ. ಅವ್ಯವಸ್ಥೆಯ ಆಗರವಾಗಿದೆ. ಈ ಟಿಪ್ಪರ್ ಲಾರಿಗಳ ಓಡಾಟದಿಂದಲೇ ಅರ್ಧ ರೋಡ್ ಹಾಳಾಗಿರೋದು. ಲೋಕಾಪುರ ಕಾಡ್ರಕೊಪ್ಪ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರ ಆಗೋಗ್ಬಿಟ್ಟಿದೆ. ಓವರ್ಲೋಡ್ ಟಿಪ್ಪರ್ ಸಂಚಾರದಿಂದ ರಸ್ತೆಗಳು ಹದಗೆಟ್ಟೋಗಿದ್ದಾವೆ. ಪಟ್ಟಣ ಪಂಚಾಯಿತಿ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ನೋಡಿ, ಇಲ್ಲಿ ಅವ್ರಿಗೆ ಟಿಪ್ಪರ್ ಲಾರಿಯವ್ರಿಗೆ ಪರ್ಯಾಯವಾದಂಥ ದಾರಿಗಳು ಇರೋದಿಲ್ಲ. ಹಾಗೆ ಯದ್ವಾ ತದ್ವಾ ಗಾಡಿ ಓಡಿಸ್ತಾನೆ ಇರ್ತಾರೆ. ಧೂಳು ಬರ್ತಾ ಇದೆಯಾ, ಮಣ್ಣು ಹೋಗ್ತಾ ಇದೆಯಾ, ಏನು ನೋಡೋಂಗಿಲ್ಲ. ಅವರು ಏನು ಟಾರ್ಗೆಟ್ ಕೊಟ್ಟಿರ್ತಾರೆ, ಓನರ್ ಎಲ್ಲೋ ಇರ್ತಾನೆ, ಇವರು ಡ್ರೈವರ್ಗಳು ಹಾಗೆ ಗಾಡಿಯನ್ನು ವೇಗವಾಗಿ ಓಡಿಸ್ತಾ ಇರ್ತಾರೆ. ನೋಡಿ, ರಸ್ತೆ ಹದಗೆಟ್ಟು ಹೋಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿತ್ತು ರಸ್ತೆ, ಇದು ಪಳಪಳ ಹೊಳಿತಾ ಇತ್ತು ಸ್ವಲ್ಪ ದಿನದ ಮುಂಚೆ. ರಸ್ತೆಯ ಮಧ್ಯಭಾಗದಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ನೋಡಿ, ಒಂದು ಟೈರ್ ಕಂಪ್ಲೀಟಾಗಿ ಮುಚ್ಚಿ ಹೋಗ್ಬಿಡುತ್ತೆ. ಅಂಥ ಗುಂಡಿಗಳು. ಸಣ್ಣ ಪುಟ್ಟ ವಾಹನಗಳು ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಕಬ್ಬಿನ ಟ್ಯಾಕ್ಟ್ರಿಗಳು ಹೋಗ್ತಾನೇ ಇರುತ್ತೆ. ಅಲ್ಲಿ ಆ ಭಾಗದಲ್ಲಿ ಫ್ಯಾಕ್ಟ್ರಿಗಳಿದ್ದಾವೆ. ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಎಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ ನೋಡಿ. ದೊಡ್ಡ ದೊಡ್ಡ ಆ ಗುಂಡಿನ ಬಿದ್ದುಬಿಟ್ಟಿದ್ದಾವೆ. ಹಾಗಾಗಿಯೇ ಇದನ್ನು ಸರಿಪಡಿಸಬೇಕು ಅಂಥೇಳಿ ಪಟ್ಟಣ ಪಂಚಾಯಿತಿ ವಿರುದ್ಧ ಲೋಕಾಪುರ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಲವು ವಾಹನಗಳು ರಸ್ತೆ ಮಧ್ಯೆ ಬಂದಾಗಿ ನಿಂತಿದ್ದಂಥ ಉದಾಹರಣೆಗಳು ಕಾಣಿಸ್ತಾ ಇದ್ದಾವೆ. ಆಟೋ ಆಗಿರ್ಬೋದು, ಕಾರು, ಬೈಕು ಓಡಾಡುವಾಗ ಆಗಿಲ್ಲ. ರಾತ್ರಿ ಆದರೆ ಸಾಕು, ಎಷ್ಟೋ ಜನ ಆ ಗುಂಡಿಗೆ ಹೋಗಿ ಬಿದ್ದಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಪ್ರಾಣ ಹೋಗೋದಕ್ಕಿಂತ ಮುಂಚೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಆ ರಸ್ತೆಯನ್ನು ಸರಿಪಡಿಸಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ದಿನನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ. ಲೋಕಾಪುರ ಅಂತ ಪಟ್ಟಣ, ಅದು ಸಿಟಿಗೆ ಹೋಗ್ಬೇಕಂದ್ರೂ ಕೂಡ ಇದೇ ರಸ್ತೆಯನ್ನು ಜನ ಅವಲಂಬಿಸಿದ್ದಾರೆ. ಆದರೆ ಈಗ ಆ ಟಿಪ್ಪರ್ ಲಾರಿಗಳ ಹೆವಿಯಾಗಿರುವಂತಹ ಓಡಾಟ, ಸಾಕಷ್ಟು ಭಾರ ಇರುತ್ತೆ, ಮಣ್ಣು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅವರು ನೋಡೋಂಗಿಲ್ಲ, ಹಳ್ಳ ಇದೆಯಾ, ರೋಡ್ ಹೊಸದಾಗಿ ಮಾಡಿದಾರಾ, ಏನು ಮಾಡಿದಾರ, ಅವ್ರಿಗೂ ಬೇರೆ ಆಪ್ಷನ್ ಇರೋದಿಲ್ಲ. ಈಗ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಅಲ್ಲಿನ ಜನರು ಒತ್ತಾಯವನ್ನು ಮಾಡ್ತಿದ್ದಾರೆ. ಕೆಲವೊಬ್ಬರು ಸ್ವಯಂ ಪ್ರೇರಿತವಾಗಿ ಬಂದು ಗುಂಡಿ ಮುಚ್ಚುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ರಸ್ತೆ ಗುಂಡಿಗಳು ಸದ್ಯಕ್ಕೆ ಯಮ ಸ್ವರೂಪಿಯಾಗಿ ಬದಲಾಗಿದ್ದಾವೆ. ಗುಂಡಿ ಇದೆಯಾ ಅನ್ನೋದು ಗೊತ್ತಾಗೋದಿಲ್ಲ, ಬಿದ್ದ ಮೇಲೆ ಗೊತ್ತಾಗುತ್ತೆ. ಅಲ್ಲಲ್ಲಿ ಆ ತೆಂಗಿನ ಗರಿಗಳನ್ನು ಇಡ್ತಾ ಇದ್ದಾರೆ, ಗುರುತು ಸಿಗಲಿ ಅಂಥೇಳಿ. ಯಾಕಂದರೆ ಸ್ಪೀಡಾಗಿ ಹೋಗುವಂಥವ್ರು ಒಂದೇ ಸಾರಿಗೆ ಬಂದು ಆ ಗುಂಡಿಯಲ್ಲಿ ಬೀಳ್ತಾ ಇದ್ದಾರೆ. ಅಡ್ಡ ಬರ್ತಾ ಇದ್ದಾವೆ ರಸ್ತೆ ಮಧ್ಯೆ. ಒಂದು ಕಡೆ ಕಥೆ ಅಲ್ಲ ಇದು. ಲೋಕಾಪುರದಲ್ಲಿರುವಂತಹ ಆ ರಸ್ತೆಯದ್ದು ಕಂಪ್ಲೀಟಾಗಿ ಏನಿದೆ, ಕಾಡ್ರಕೊಪ್ಪ ಮತ್ತು ಲೋಕಾಪುರ ಆ ರಸ್ತೆ ಏನಿದೆ ಗುಂಡಿಯಿಂದ ತುಂಬಿ ತುಳುಕ್ತಾ ಇದೆ. ಹಾಗಾಗಿಯೇ ಕೆಲ ಸ್ಥಳೀಯ ಯುವಕರು ಏನು ಮಾಡ್ತಾ ಇದ್ದಾರೆ, ಗುರುತು ಸಿಗಲಿ ಅಂಥೇಳಿ ಆ ರೀತಿ ಕೆಲವೊಂದು ತೆಂಗಿನ ಗರಿಗಳಿಟ್ಟು ಅಲ್ಲಿನ ಧ್ವಜನಿಟ್ಟು ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಪಘಾತಗಳು ಸಂಭವಿಸ್ತಾ ಇದೆ. ಆದರೂ ಕೂಡ ಪಟ್ಟಣ ಪಂಚಾಯತಿಯವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಸ್ಥಳಕ್ಕೆ ಬಂದಿಲ್ಲ. ಹೋಗಲಿ, ತೇಪೆ ಹಚ್ಚುವಂಥ ಪ್ರಯತ್ನವಾದರೂ ಮಾಡ್ಬೋದಾಗಿತ್ತಲ್ವಾ, ಜಲ್ಲಿ ಕಲ್ಲಾದರೂ ಹಾಕಿ ಅದನ್ನು ಬ್ಯಾಲೆನ್ಸ್ ಮಾಡಬಹುದಾಗಿತ್ತು, ಸಮತಟ್ಟು ಮಾಡಬೇಕಾಗಿತ್ತು. ಅದನ್ನೂ ಮಾಡಲಿಲ್ಲ. ಈ ಟಿಪ್ಪರ್ ಲಾರಿಯವ್ರಿಗೆ ಹೇಳಿ ಹೇಳಿ ಸಾಕಾಯಿತು. ಈ ರಸ್ತೆ ಮೇಲೆ ಬರಬೇಡಿ, ಓಡಾಡಬೇಡಿ, ನಿಮ್ಮಿಂದನೇ ರಸ್ತೆ ಹದಗೆಡ್ತಿದೆ ಅಂತ ಕೇಳಿದರೆ ಅವರಿಲ್ಲ, ನಮಗೆ ಪರ್ಮಿಟ್ ಇದೆ, ನೀವು ಯಾರು ಕೇಳೋಕ್ಕೆ, ನಿಮ್ಮದ ರಸ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಜನರಿಗೆ ದಿನನಿತ್ಯವೂ ಕೂಡ ಹೈರಾಣಾಗ್ಬಿಟ್ಟಿದೆ. ಈ ರಸ್ತೆಯಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ. ಬೈಕ್ ಸವಾರದ ಪರಿಸ್ಥಿತಿ ಕೇಳೋ ಹಾಗೇನೇ ಇಲ್ಲ.